ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈಗಾಗಲೇ ನಾನು ಈ ವಿಡಿಯೋನ ಮಾಡಿದ್ದೀನಿ, ಆದರೂ ಒಬ್ಬರು ವ್ಯೂವರ್ಸ್ ಕೇಳಿದ್ದಾರೆ ನನಗೆ ಇನ್ನೊಂದು ಸತಿ ಆ ವಿಡಿಯೋನ ನೋಡಬೇಕು ಮಾಡಿ ಮ್ಯಾಮ್ ಅಂತ, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಈ ವಿಡಿಯೋ ಈಗಾಗಲೇ ನೀವು ನೋಡಿರ್ತೀರ ನೋಡಿ. ಚೈನ್ ವಿತ್ ಜಿಗ್ಜಾಗ್ ಸ್ಟಿಚ್ ಅಂತ ಹೇಳಿ ಇದೆ. ಇಲ್ಲಿ ಲಾಕ್ ಮಾಡಿಕೊಂಡೆ ನೋಡಿ, ಲಾಕ್ ಮಾಡಿಕೊಂಡು ಚೈನ್ ಹಾಕೊಂಡು ಹೋಗೋದು. ವೆರಿ ಸಿಂಪಲ್ ಆಗಿರುವಂಥ ಡಿಸೈನು, ಆದರೆ ಕಲಿವರೆಗೂ ಸಿಂಪಲ್ ಅಲ್ಲ, ಅದು ಕಲಿತಾದ ನಂತರ ಸಿಂಪಲ್ಲು. ನೋಡಿ, ಚೈನನ್ನು ಹಾಕ್ಕೊಂಡಿದ್ದೀನಿ. ಫಸ್ಟು ನೀವು ಚೈನನ್ನು ಹಾಕ್ಕೋಬೇಕು. ಇದು ಒಂದು ಡಿಸೈನ್, ಇದು ನೆಕ್ಲೈನ್ಗೆ, ಇನ್ನೂ ಸುಮಾರು ಕಡೆ ಡಿಸೈನ್ಸಲ್ಲೆಲ್ಲ ಇದು ಅಪ್ಲೈ ಆಗುತ್ತೆ. ಹಾಗಾಗಿ ಕಲೀರಿ, ಇನ್ನೊಂದು ಸತಿ ನೋಡಿ, ಇನ್ನೊಂದು ಸತಿ ಟ್ರೈ ಮಾಡಿ, ಏನೂ ತಪ್ಪಿಲ್ಲ. ಈ ರೀತಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಆ ವಿಡಿಯೋನೇ ಇನ್ನೂ ಒಂದು ಸತಿ ನೋಡಿದರೂ ಆಗ್ತಿತ್ತು. ನೋಡಿದರೆ ನಿಮ್ಗೆ ಗೊತ್ತಾಗೋದು. ಅರ್ಥ ಆಗಿಲ್ಲ ಅಂತ ಅಂದ್ಕೊತೀನಿ, ಅದಕ್ಕೋಸ್ಕರನೇ ಈಗ ಈ ವಿಡಿಯೋನ ಮಾಡ್ತಿದ್ದೀನಿ. ಫಸ್ಟು ಚೈನನ್ನು ಹಾಕ್ಕೊಳ್ಳೋದು ನೋಡಿ, ಕಾಣಿಸ್ತಿದೆಯಾ? ಈ ರೀತಿ ಚೈನನ್ನು ಹಾಕ್ಕೊಂಡು ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಲಾಕನ್ನು ಮಾಡ್ಕೊಳ್ಳೋದು ಈ ರೀತಿ. ಫಸ್ಟು ಲಾಕ್ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲಾಕ್ ಹಾಕ್ಕೊಂಡಾಯಿತು. ಈಗ ಚೈನ್ ಆಗಿದೆ. ವಿತ್ ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು. ಇಲ್ಲಿ ಫಸ್ಟು ಇಲ್ಲಿಂದ ಅದನ್ನು ದಾರನ ತೆಗೆದು ಗಂಟಾಕಿ ಇಟ್ಕೊಂಡಿದ್ದಾದ ನಂತರ ನೋಡಿ, ಚೈನ್ ಆಯಿತು. ಚೈನ್ ಮೇಲೆ ಜಿಗ್ಜಾಗ್ ಸ್ಟಿಚ್ಚು. ನಾನು ಅದನ್ನು ಡಬಲ್ ಕಲರಲ್ಲಿ ತೋರಿಸಿದ್ದೆ, ಈಗ ಇದೇ ಕಲರಲ್ಲಿ ತೋರಿಸ್ತಿದ್ದೀನಿ ನೋಡಿ. ಚೈನ್ ವಿತ್ ಜಿಗ್ಜಾಗ್ ಸ್ಟಿಚ್, ಚೈನ್ ಹಾಕಿ ಅದ್ರ ಮೇಲೆ ಜಿಗ್ಜಾಗ್ ಆಗಿ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಳೋದು. ಜಿಗ್ಜಾಗ್ ಸ್ಟಿಚ್ ನೀವು ನೋಡಿಲ್ಲ ಅಂದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿದ್ದೀನಿ. ಫಸ್ಟು ಜಿಗ್ಜಾಗ್ ಸ್ಟಿಚ್ಚನ್ನು ನೋಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಆ ಕಡೆ ಒಂದು ಸ್ಟಿಚ್ಚು ಜಿಗ್ಜಾಗ್ ಅಂದರೆ ಗೊತ್ತಾಗುತ್ತಲ್ವ, ಆ ಕಡೆ ಒಂದು ಈ ಕಡೆ ಒಂದು ಜಿಗ್ಜಾಗ್, ಚೈನ್ ಮೇಲೆ ಜಿಗ್ಜಾಗನ್ನು ಮಾಡ್ಕೊಂಡು ಹೋಗೋದಷ್ಟೇ. ಫಸ್ಟು ನೀಡಲನ್ನು ಹ್ಯಾಂಡಲ್ ಮಾಡ್ಕೊಳ್ಳಿ ನೋಡಿ, ಈ ರೀತಿ ಹ್ಯಾಂಡಲ್ ಮಾಡಿ ಚೈನ್ ಮೇಲೆ ಆ ಕಡೆ ಒಂದು ಸತಿ ಈ ಕಡೆ ಒಂದು ಸತಿ ಈ ರೀತಿ ಜಿಗ್ಜಾಗನ್ನು ಹಾಕ್ಕೊಂಡು ಹೋಗೋದಕ್ಕೆ ಚೈನ್ ವಿತ್ ಜಿಗ್ಜಾಗ್ ಸ್ಟಿಚ್ ಅಂತ ಹೇಳ್ತೀವಿ. ಎಷ್ಟು ತಿಕ್ಕಾಗಿ ಡಿಸೈನ್ ಆಗಿ ಈ ಸ್ಟಿಚ್ ಕಾಣಿಸುತ್ತೆ ಅಂದರೆ, ನೆಕ್ಲೈನ್ಗೆ ನೀವು ಬರೀ ಚೈನ್ ಸ್ಟಿಚ್ಚನ್ನು ಮಾಡೋ ಬದಲು ಚೈನ್ ವಿತ್ ಜಿಗ್ಜಾಗ್ ಸ್ಟಿಚ್ ಇರ್ಬೋದು, ಬ್ಯಾಕ್ ಚೈನ್ ಸ್ಟಿಚ್ ಇರ್ಬೋದು, ಯಾವುದೋ ಒಂದು ಸ್ಟಿಚ್ಚನ್ನು ನೀವು ಅದಕ್ಕೆ ಬರೀ ಚೈನ್ ಸ್ಟಿಚ್ಚನ್ನು ಹಾಕೋ ಬದಲು ಆ ರೀತಿ ಮಾಡಿಕೊಂಡಾಗ ನಿಮಗೆ ಅದು ನೋಡೋದಕ್ಕೂ ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ತಿಕ್ಕಾಗಿ ಬರುತ್ತೆ. ಚೈನ್ ಆದ ನಂತರ ನಾವು ಅದನ್ನು ಮಾಡೋದ್ರಿಂದ ಆ ರೀತಿ ಬರುತ್ತೆ. ನೋಡಿ, ನಾನೀಗ ಎಂಡು ನಾಟನ್ನು ಕೊಡ್ತಿದ್ದೀನಿ. ಈಗ ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ವಿಡಿಯೋನ ಇನ್ನೂ ಒಂದು ಸತಿ ಹಾಕ್ಕೊಂಡು ಅದೇ ವಿಡಿಯೋನ ಒಂದು ಸತ ಇಲ್ಲ, 2 ಸತ ಇಲ್ಲ, 3 ಸತ ನೋಡಿ. ಅಕಸ್ಮಾತ್ ಗೊತ್ತಾಗಿಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಟ್ ಇಲ್ಲದೆ ಹೋದ್ರೂ ನಿಮಗೆ ಬರುತ್ತೆ. ಫಸ್ಟು ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಬೇಕಾಗಿರುವಂಥ ವೀಡಿಯೋಸನ್ನು ನಿಮಗೆ ಯಾವಾಗ ಬೇಕು ಆವಾಗ ಹಾಕ್ಕೊಂಡು ನೋಡ್ಬೋದು. ವಿಡಿಯೋ ಹಾಕ್ಕೊಂಡು ನಾನು ಯಾವ್ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತೀನೋ ಅದೇ ರೀತಿ ನೀವು ಫಾಲೋ ಮಾಡಿದ್ರೆ ನೀವು ಜೊತೆಲೇ ಕಲಿತಾ ಹೋಗ್ತೀರಾ. ಹಾಗಾಗಿ ಆದಷ್ಟು ವಿಡಿಯೋನ ನೋಡಿ, 1 ಸತ ಇಲ್ಲ 10 ಸತ ನೋಡಿ, ವಿಡಿಯೋನ ಅರ್ಥ ಮಾಡಿಕೊಂಡು ಯಾವ ರೀತಿ ಮಾಡಿದ್ದೀನಿ ಅಂತ ಅರ್ಥ ಮಾಡಿಕೊಂಡು ಆನಂತರ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ನೋಡಿ ಎಷ್ಟು ತಿಕ್ಕಾಗಿ ಕಾಣಿಸುತ್ತೆ ಅಂತ. ಬರೀ ಚೈನ್ ಸ್ಟಿಚ್ ಆಗೋ ಬದಲು ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಬುಟ್ಟಾಸ್ ಡಿಸೈನ್ಸ್ ಇರುತ್ತೆ. ದಪ್ಪ ಬೀಡ್ಸನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ಮಿಸ್ ಮಾಡದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ, ಹಾಗಿದ್ರೆ ಈಗ ವಿಡಿಯೋನ ಮುಗಿಸೋಣ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ರೀತಿ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಕೇಳಿದ್ದು ಒಳ್ಳೆಯದೇ ಆಯಿತು. ಆದ್ರೂ ಪದೇ ಮಾಡೋದಕ್ಕೆ ಇದಾಗುತ್ತೆ. ಆದಷ್ಟು 1 ಸತ ಅಲ್ಲ, ನಿಮಗೆ ಎಷ್ಟು ಸತಿ ನೋಡಬೇಕು ಅಂದರೂ ಅದೇ ವಿಡಿಯೋ ನಿಮಗೆ ಸಿಗುತ್ತೆ. ನೋಡಿ ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು, ಥ್ಯಾಂಕ್ ಯು.